Hi everyone, welcome back to my channel Janvi's Diary. So ಯಾರಿಗೆಲ್ಲ ಲೈಫ್ ಸ್ಟೈಲ್ ಕುಕಿಂಗ್ ಆ್ಯಂಡ್ ಬ್ಯೂಟಿ ವ್ಲಾಗ್ಸ್ ಇಷ್ಟನೋ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಅಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಆ್ಯಂಡ್ ಇನ್ನೊಂದು 2-3 ಡೇಸಲ್ಲಿ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಸೊ ನಿಮ್ಮ ಮನೇಲೂ ಪ್ರಿಪ್ರೇಷನ್ ಜೋರು ಅಂತ ಅಂದ್ಕೊಳ್ತೀನಿ. ಅದೇ ಥರ ನಮ್ಮ ಮನೇಲೂ ಸಹ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೀಪಾವಳಿ ಅಂತ ಅಂದರೆ ನೆನಪು ಬರೋದೇ ಫಸ್ಟ್ ಫೆಸ್ಟಿವಲ್ ಆಫ್ ಲೈಟ್ಸ್ ಆ್ಯಂಡ್ ಕಜ್ಜಾಯ. ಸೊ ನಾನು ಅಷ್ಟೇ ಕಜ್ಜಾಯನ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ತುಂಬಾ ಲಾಂಗ್ ಪ್ರೋಸೆಸ್, ಬಟ್ ಆದರೂ ವರ್ಷಕ್ಕೊಂದೇ ಹಬ್ಬ ಅಲ್ವಾ, ಸೊ ಅದಕ್ಕೆ ಎಂಜಾಯ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಆ್ಯಂಡ್ ಈ ದೀಪಾವಳಿಗೆ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಅಂತ ಅಂದ್ಕೊಂಡು ಯಾರ್ಯಾರೆಲ್ಲ ನನ್ನ ಲಾಂಗ್ ವೀಡಿಯೋಸ್ ಕೆಳಗಡೆ ಕಾಮೆಂಟ್ ಮಾಡ್ತಿದ್ದೀರಾ ಅಲ್ವಾ, ಸೊ ನನಗೆ ಯಾವುದಾದ್ರೂ ತುಂಬ ಚೆನ್ನಾಗಿ ಇಷ್ಟ ಆಗಿರೋ ಕಾಮೆಂಟ್ಸಲ್ಲಿ ಯಾವುದಾದ್ರೂ ಎರಡನ್ನ ತಗೊಂಡು ನೆಕ್ಸ್ಟ್ ಬರೋ ಲಾಂಗ್ ವೀಡಿಯೋಸಲ್ಲಿ ಅದನ್ನು ಜೋರಾಗಿ ಶೌಟೌಟ್ನ ಕೊಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಬೇಗ ಬೇಗ ಕಾಮೆಂಟ್ನ ಮಾಡಿ ಆ್ಯಂಡ್ ನನಗೆ ಇಷ್ಟ ಆಗೋ ಥರ ಕಾಮೆಂಟ್ಸ್ ಇದ್ದರೆ I'll surely speak out in the next vlog. ಸೊ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ, ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಸೊ ಕಜ್ಜಾಯ ಕಂಪಲ್ಸರಿ ಅಂತ ಹೇಳಿದ್ನಲ್ವಾ, ಸೊ ನಾನು ಇಲ್ಲಿ ಕಜ್ಜಾಯನ ಮಾಡೋಕ್ಕೆಲ್ಲದನ್ನು ರೆಡಿ ಮಾಡ್ಕೊಳ್ತಿದ್ದೆ. ಸೊ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮಮ್ಮ ಹೇಳಿದ ಪ್ರಕಾರ ಅಂತ ಅಂದರೆ ಅಕ್ಕಿನ ನೆನೆಸ್ಬೇಕಾದ್ರೆ ದೇವ್ರ ಮನೇಲಿ ಇಟ್ಟು ಪೂಜೆ ಎಲ್ಲ ಮಾಡಿ ನೆನೆಸ್ಬೇಕಾಗತ್ತೆ. ಸೊ ದೇವ್ರನ್ನ ಬೇಡ್ಕೊಂಡು, ಸೊ ಹಾಗೆ ನಾನು ಮಾಡಿದೆ. ಯಾಕೆ ಕಲ್ಚರ್ಸ್ನ ಸುಮ್ಮನೆ ಬಿಟ್ಕೊಂಡು ಹೋದರೆ ಲಾಸ್ಟ್ಗೆ ಏನೂ ಇರಲ್ಲ ನೆಕ್ಸ್ಟ್ ಜನ್ರೇಷನ್ಸ್ಗೆ, ಅದಕ್ಕೆ ನಾನಾದರೂ ಸ್ವಲ್ಪ ಉಳಿಸೋಣ ಅಂತಂದ್ಬಿಟ್ಟು ಎಲ್ಲದನ್ನು ಮಾಡ್ತಿದ್ದೆ. ಸೊ ಅಕ್ಕಿನ 24 hours ನೆನೆಸಿ ನೀಟಾಗಿ ವಾಟರ್ನ ಮತ್ತು ಅಕ್ಕಿನ ಸಪ್ರೇಟಾಗಿ ಮಾಡಿಕೊಂಡು ಈ ಥರ ಒಂದು ಚಾಪೆನ ಹಾಕಿ ತೆಳ್ಳಗಿರೋ ಒಂದು ಬಟ್ಟೆ, ಸೊ ಪಂಚೆ ಹಾಕೊಂಡ್ರೆ ಇನ್ನೂ ಬೆಟರ್. ಸೊ ಅಕ್ಕಿನ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಕ್ಕಿ ತುಂಬ ಆರಕ್ಕೆ ಬಿಡಬೇಡಿ, ಯಾಕಂತಂದರೆ ತುಂಬ ಆರ್ಬಿಟ್ರೆ ಅಕ್ಕಿ ಅನ್ನೋದು ಆ ತೇವಾಂಶ ಹೋಗಿ ಕಜ್ಜಾಯ ಎಲ್ಲ ರವೆ ರವೆ ಆಗಿಬಿಡುತ್ತೆ, ಬಿಟ್ಕೊಂಡು ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ತೇವಾಂಶ ಇರೋವಾಗಲೇ ಎತ್ಬಿಟ್ಟೆ. ಸೊ ಆಲ್ಮೋಸ್ಟ್ ನಾನೊಂದು 45 minutes ಬಿಟ್ಟಿದ್ದೆ ಅಷ್ಟೇ, ಅದು ಫ್ಯಾನ್ ಕೆಳಗಡೆ ಆರೋದಕ್ಕೆ. ಆ್ಯಂಡ್ ಬಿಸಿಲಿಗೇನು ಹಾಕಿರಲಿಲ್ಲ ನಾನು. ಸೊ ಜನರಲಿ ಬೇರೆ ಹಬ್ಬಗಳು ಅಂತಂದರೆ ಹಿಂದಿನ ದಿನ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ, ಬಟ್ ದೀಪಾವಳಿ ಆ್ಯಂಡ್ ಕಜ್ಜಾಯ ಅಂತಂದರೆ ಆಲ್ಮೋಸ್ಟ್ 3 daysಯಿಂದನೇ ಪ್ರಿಪ್ರೇಷನ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಬಿಕಾಸ್ ಕಜ್ಜಾಯ ಅನ್ನೋದು ತುಂಬ ಲಾಂಗ್ ಪ್ರೋಸೆಸ್ ಅನ್ನೋದೇ ಇರುತ್ತೆ. ಸೊ ಫೈನಲಿ ನೋಡಿ, ಅಕ್ಕಿ ಏನು ನಾನು ಆರಾಕಿ ಇಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಈ ಥರ ಸ್ಯೂ ಮಾಡ್ಕೊಂಡು ಎತ್ತಿಟ್ಕೊಂಡೆ. ನೋಡಿ, ಕೈಯಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಾಗ ಈ ಥರ ಒಂದು ಶೇಪ್ ಅನ್ನೋದು ಫಾರ್ಮ್ ಆಗಬೇಕು, ಅವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ಅಂದ್ಬಿಟ್ಟು ಸೊ ಇದನ್ನು ನೀಟಾಗಿ ಪ್ರೆಸ್ ಮಾಡಿಕೊಂಡೆ. ಸೊ ಯಾವುದೇ ಥರ ಏರ್ ಬಬಲ್ಸ್ ಒಳಗಡೆ ಹೋಗಿ ಅಕ್ಕಿ ಹಿಟ್ಟು ಆರದೇ ಇರೋ ಥರ ಸೊ ಎಲ್ಲದನ್ನು ಈ ಒಂದು ಮೆಷರ್ಮೆಂಟಿಂದನೇ ಯೂಸ್ ಮಾಡಿದೆ. ಸೊ ಅಕ್ಕಿ ಇದರಲ್ಲಿ 7 ಗ್ಲಾಸಸ್ನ ನೆನೆಸ್ಕೊಂಡಿದ್ದೆ. ಸೊ ಅದಕ್ಕೆ ಬೆಲ್ಲ ಒಂದು 5 ಗ್ಲಾಸಸ್ನ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಇನ್ನೂ ಸ್ವೀಟ್ ಇಷ್ಟ ಇದ್ದರೆ ಒಂದು ಈಕ್ವಲ್ ರೇಷಿಯೋಸಲ್ಲೂ ಸಹ ಹಾಕ್ಕೊಳ್ಬೋದು. ಸೊ ಬೆಲ್ಲ ಕರಗೋ ಅಷ್ಟು ಮಾತ್ರ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪಾಕ ಬರೋವರೆಗೂ ಬಿಟ್ಬಿಡಬೇಕು. ಸೊ ಎಷ್ಟು ಚೆನ್ನಾಗಿ ಪಾಕ ಬರುತ್ತೋ ಅಷ್ಟು ಚೆನ್ನಾಗಿ ಕಜ್ಜಾಯ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಪಾಕ ಟೆಸ್ಟ್ ಮಾಡಬೇಕಾದ್ರೆ ಒಂದು ಬೌಲಲ್ಲಿ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಸ್ವಲ್ಪ ಪಾಕನ ಸೇರಿಸ್ಕೊಂಡು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿದಾಗ ಅದು ಡಿಸಾಲ್ವ್ ಆಗಬಾರ್ದು, ಚಾಕ್ಲೇಟ್ ಥರ ಕೈಗೆ ಬರಬೇಕು, ಆವಾಗಲೇ ಅದು ಪರ್ಫೆಕ್ಟ್ ಪಾಕ ಬಂದಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಕಜ್ಜಾಯಗೆ ಪಾಕ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ನೋಡಿ ಇವಾಗ ಫೈನಲ್ಲಾಗಿ ಒಂದು ಪಾಕನ ತೆಗ್ದೆ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಚಾಕ್ಲೇಟ್ ಥರ ಕೈಗೂ ಬಂತು ಆ್ಯಂಡ್ ನೋಡ್ಬಿಟ್ಟು ಫುಲ್ ಖುಷಿ ಆಗಿಬಿಡ್ತು. ಸೊ ಈಗ ಪರ್ಫೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಬಿಟ್ರೂ ಕಜ್ಜಾಯ ಚೆನ್ನಾಗಿ ಬರಲ್ಲ. ಸೊ ಇದಕ್ಕೆ 1 ಸ್ಪೂನ್ ಏಲಕ್ಕಿ ಪುಡಿ ಮತ್ತು 100 grams ಅಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ನಾವೇನು ಅಕ್ಕಿ ಹಿಟ್ಟು ಆವಾಗಲೇ ತೆಗ್ದಿಟ್ಕೊಂಡಿದ್ವಲ್ವ, ಸೊ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ನೀಟಾಗಿ ಸ್ಟಿರ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಒಬ್ಬರ ಕೈಯಲ್ಲಿ ಇದನ್ನು ಮಾಡೋದಕ್ಕಾಗಲ್ಲ, ನನ್ನ ಹಸ್ಬೆಂಡ್ ಹೆಲ್ಪ್ನ ತೊಗೊಂಡೆ. ಸೊ ಅವರು ನೀಟಾಗಿ ತಿರುಗಿಸ್ಕೊಟ್ರು, ನಾನು ಒಂದು ಸೈಡಿಂದ ಹಾಕ್ತಿದ್ದೆ. ಸೊ ಫೈನಲಿ ಹಿಂಗೆ ಬಂದಿತ್ತು. ಆ್ಯಂಡ್ ನೋಡಿ, ಸ್ವಲ್ಪ ಕೈಯಲ್ಲಿ ತೊಗೊಂಡೆ, ಎಷ್ಟು ನೀಟಾಗಿ ಮೌಲ್ಡ್ ಫಾರ್ಮ್ ಆಗ್ತಿದೆ. ಸೊ ನೋಡಿನೇ ತುಂಬ ಖುಷಿ ಆಗಿಬಿಡ್ತು, ಎಷ್ಟು ಚೆನ್ನಾಗಿ ಬರುತ್ತೆ ಇನ್ನು ಕಜ್ಜಾಯ ಅಂತಂದ್ಬಿಟ್ಟು. ಸೊ ಪಾಕ ಎಲ್ಲ ಹಾಕಾದ್ಮೇಲೆ ಕಜ್ಜಾಯ ಹಿಟ್ಟೆಲ್ಲ ರೆಡಿ ಆದಮೇಲೆ ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ, ತಕ್ಷಣವೇ ಕಜ್ಜಾಯ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಬೋದು. ಸೊ ಅದಕ್ಕೆ ಫಸ್ಟ್ ದೇವ್ರಿಗೆಲ್ಲ ಮಾಡಿಬಿಡೋಣ ಅಂತಂದ್ಬಿಟ್ಟು ಫಸ್ಟ್ ಎಣ್ಣೆಗೆ 1 ರೂಪಾಯಿ ಕಾಯಿನ್ ಹಾಕಿ ದೃಷ್ಟಿಗೆ ಅಂತ. ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮಮ್ಮ ಇಲ್ಲ ನಮ್ಮ ಅಮ್ಮ ಮಾಡೋದನ್ನೆಲ್ಲ ನೋಡಿ 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 ಕಲ್ತಿದ್ದೆಲ್ಲ ಈಗ ನಾನು ಮಾಡ್ತಿದ್ದೀನಿ. ಸೊ ನನಗೆ ಬಿಲೀವ್ ಮಾಡೋಕ್ಕಾಗ್ತಿಲ್ಲ, ನಾನು ಇಷ್ಟೆಲ್ಲ ಅಡುಗೆಗಳು ಕಲ್ತಿದ್ದೀನಿ ಆ್ಯಂಡ್ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀನಿ ಕಲ್ಚರ್ನ ಉಳಿಸೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಫಸ್ಟ್ ಬ್ಯಾಚ್ ಕಜ್ಜಾಯ ಆಗಬೇಕಾದ್ರೆ ಇರೋ ಟೆನ್ಷನ್ ಯಾವತ್ತೂ ಇರಲ್ಲ, ಅದು ಬಿಟ್ಕೊಳ್ಳುತ್ತೋ ನೀಟಾಗಿ ಬರುತ್ತೋ ಅನ್ನೋ ಟೆನ್ಷನಲ್ಲೇ ಇರುತ್ತೆ. ಬಿಕಾಸ್ ಬಿಟ್ಕೊಂಡ್ರೆ ಇಡೀ ಪಾಕ ವೇಸ್ಟ್ ಆಗುತ್ತೆ. ಆ್ಯಂಡ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಚೂರು ಕ್ರ್ಯಾಕ್ ಇಲ್ಲದೆ ಸಕ್ಕತ್ತಾಗಿ ಬಂತು ಕಜ್ಜಾಯ ಅಂತ ಅಂದ್ಬಿಟ್ಟು. ಆ್ಯಂಡ್ ನೋಡಿ ಈ ಥರ 2 ಸ್ಪೂನ್ಸ್ನ ಇಟ್ಕೊಂಡು ನೀಟಾಗಿ ಪ್ರೆಸ್ ಮಾಡಿ ಎತ್ತಿಟ್ಕೊಳ್ಬೇಕು. ಸೊ ಆಯಿಲ್ ಎಕ್ಸಸ್ ಇರೋದೆಲ್ಲ
ಅದಕ್ಕೆ ಬಂದ್ಬಿಡುತ್ತೆ. ಸೊ ಇನ್ನು ನನ್ನ ಕೊಲೀಗ್ಸ್ಗೆಲ್ಲ ಕೊಡೋದಿತ್ತು. ಸೊ ನೆಕ್ಸ್ಟ್ ದಿನ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ದೇವ್ರಿಗೆಲ್ಲ ಮಾಡಿಬಿಟ್ಟೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ, ಸೊ ನೀಟಾಗಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಲ್ಮೋಸ್ಟ್ ಒಂದು 30 to 40 ಕಜ್ಜಾಯಸ್ ಅಂತೂ ಮಾಡಿದೆ. ಸೊ 1.5 hour ಹಿಡೀತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ, ತುಂಬ ಕ್ರಿಸ್ಪಿಯಾಗಿ ಸೂಪರಾಗಿ ಬಂತು. ನೋಡಿ ನೀವೇ ಎಷ್ಟು ಗೋಲ್ಡನ್ ಬ್ರೌನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಕಜ್ಜಾಯ ಅಂತ ಅಂದ್ಬಿಟ್ಟು. ನಂಗೆ ಜನರಲಿ ಸಾಫ್ಟ್ ಆಗಿದ್ರೆ ಇಷ್ಟ ಆಗಲ್ಲ, ಈ ಥರ ಕ್ರಿಸ್ಪಿ ಆಗಿದ್ರೇ ಇಷ್ಟ ಆಗುತ್ತೆ ನಮ್ಮ ಮನೆಗಳಲ್ಲೆಲ್ಲ. ಸೊ ಇದು ನೆಕ್ಸ್ಟ್ ದಿನದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಹೇಳಿದ್ನೆಲ್ಲ ಗೆಸ್ಟ್ಸ್ ಎಲ್ಲ ಕೊಡಬೇಕು ಅಂತ ಅಂದ್ಬಿಟ್ಟು, ಸೊ ಅದಕ್ಕೆ ಅವ್ರಿಗಂತ ಮಾಡ್ತಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 11 o'clock ನಿಂತ್ಕೊಂಡವಳು ಕಜ್ಜಾಯ ಮಾಡೋದಕ್ಕೆ ಒಬ್ಳೆ. ಆಲ್ಮೋಸ್ಟ್ 5 hours ನಿಂತ್ಕೊಂಡೇ ಇದ್ದೆ. ಸೆಂಟ್ರಲ್ ನನ್ನ ಹಸ್ಬೆಂಡ್ ಬಂದು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಹೋಗ್ಬಿಟ್ರು, ಅಳಿಲು ಸೇವೆ ಥರ. ನೀನೇನು ಮಾಡಲಿ, ಇನ್ನೊಬ್ಳೆ ಮಾಡಲೇಬೇಕಲ್ವಾ ಅಂತ ಅಂದ್ಬಿಟ್ಟು ಎಲ್ಲದನ್ನು ಮಾಡಿದೆ. ಆಲ್ಮೋಸ್ಟ್ ಒಂದು 200 to 300 ಕಜ್ಜಾಯಸ್ ಅಂತೂ ಆಯಿತು. ಸೊ ಫೈನಲಿ ಹಿಟ್ಟೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟೆ. ನನಗೆ ಆ್ಯಕ್ಚುಲಿ ಇವತ್ತೇ ಮಾಡೆಲ್ಲ ಮುಗಿಸ್ಬಿಡ್ಬೇಕು ಅಂತ ಇತ್ತು. ಮತ್ತು ಹಿಟ್ಟನ್ನೆಲ್ಲ ಉಳಿಸ್ಕೊಂಡು ನೆಕ್ಸ್ಟ್ ದಿನ ಮತ್ತೆ ಕಿಚನಲ್ಲಿ ಎಲ್ಲದನ್ನು ಇಟ್ಟು ಮಾಡೋಷ್ಟು ಪೇಷನ್ಸ್ ಅಂತೂ ನನಗೆ ಇರಲಿಲ್ಲ. ಅದಕ್ಕೆ ಎಷ್ಟೊತ್ತಾಗಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ 5 hours ನಿಂತ್ಕೊಂಡೆ ಕಂಟಿನ್ಯೂಸ್ ಆಗಿ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಡೇ ಬ್ಯಾಚು ನೋಡಿ ಎಷ್ಟು ಚೆನ್ನಾಗಿ ಬರ್ತಿತ್ತು ಕಜ್ಜಾಯ ಅಂತಂದರೆ, ಒಂದು ಚೂರು ಬ್ರೇಕೇಜ್ ಇಲ್ಲದೆ ಅಷ್ಟು ಸಕ್ಕತ್ತಾಗಿ ಬರ್ತಿತ್ತು. ಸೊ ಆಫ್ಟರ್ 4 long hours ಇಷ್ಟು ಕಜ್ಜಾಯ ಆಯಿತು. ಸೊ ಎಲ್ಲದನ್ನು ಏರ್ಟೈಟ್ ಕಂಟೈನರ್ಸಲ್ಲಿ ಹಾಕಿಡ್ತಿದ್ದೀನಿ, ಬಿಕಾಸ್ ಗಾಳಿಗೆ ಬಿಟ್ಟರೆ ತುಂಬಾ ಮೆತ್ತಗಾಗ್ಬಿಡುತ್ತೆ. ಆ್ಯಂಡ್ ಆ ಕಜ್ಜಾಯ ತಿನ್ನಬೇಕಾದ್ರೆ ಕ್ರಿಸ್ಪಿನೆಸ್ಸೇ ಇರಲ್ಲ. ಆ್ಯಂಡ್ ಸೊ ಎಲ್ಲ ಕಜ್ಜಾಯನ ಮಾಡಿ ಪ್ಯಾಕ್ ಮಾಡಿಕೊಂಡು ಅದಾದಮೇಲೆ ಇನ್ನು ಹಬ್ಬಕ್ಕೆ ಕೆಲವೊಂದು ಐಟಮ್ಸ್ ಎಲ್ಲ ಇರುತ್ತಲ್ವ ತರೋದು, ಆ್ಯಸ್ ಯೂಶುವಲ್ ಹೂವು, ಹಣ್ಣು ಆ್ಯಂಡ್ ಎಲ್ಲದನ್ನು ತರಕ್ಕಂತ MG Road ಕಡೆಗೆ ಹೊರಟ್ವಿ. ಸೊ ಆಲ್ಮೋಸ್ಟ್ 6 o'clock ಹೋದವರು 8 o'clock ಆಯಿತು ಬರೋ ಅಷ್ಟೊತ್ತಿಗೆ. ಆ್ಯಂಡ್ ನನಗೆ ಬರ್ತಾ ಫ್ರೆಶ್ ವೆಜಿಟೇಬಲ್ಸು ಸಹ ತೊಗೊಂಡು ಬಂದ್ವಿ. ಆ್ಯಂಡ್ ನಾವು ಹಬ್ಬದಲ್ಲಿ ಮೇಯ್ನಾಗಿ ಪೂಜೆ ಮಾಡೋದು ಗೌರಿನ. ಸೊ ಗೌರಿನ ಸಹ ತರಬೇಕಿತ್ತು. ಆ್ಯಂಡ್ ನಮ್ಮ ಊರ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಮ್ಕೊಂಡು ಬಂದ್ಬಿಡ್ತೀವಿ. ಬಟ್ ಇಲ್ಲಿ ಆ ಥರದ್ದು ಸಂಪ್ರದಾಯನ ಎಲ್ಲ ನೋಮ್ ಕಟ್ಕೊಳ್ಳೋದು ಅದೆಲ್ಲ. ಸೊ ಅದಕ್ಕೆ ಸಪ್ರೇಟಾಗಿ ಗೌರಮ್ಮನ ತಂದು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಫ್ರೆಶ್ ಮಶ್ರೂಮ್ಸು ಸಹ ತಂದಿದ್ದೆ ನೈಟ್ ಡಿನ್ನರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಚಪಾತಿ ಮಶ್ರೂಮ್ ಕರಿನೆಲ್ಲ ಮಾಡಿಕೊಂಡೆ. ಸೊ ಇದಾಗಿತ್ತು ನನ್ನ ಬ್ಯೂಟಿಫುಲ್ ಪ್ರಿಪ್ರೇಷನ್ ಬ್ಲಾಗ್. ಸೊ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಅಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಅಂತ ಹೇಳಿ ಬ್ಯೂಟಿಫುಲ್ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.